ಗುಡಿಬಂಡೆ ತಾಲೂಕಿನ ಉಲ್ಲೋಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ 32 ವರ್ಷ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕಿ ಜಿವಿಜಿ ಎಂದೇ ಹೆಸರು ಪಡೆದಿರುವ ಜಿವಿ ಗಂಗರತ್ನಮ್ಮ ಸಮಸ್ತ ಬಿಇಒ ಕಚೇರಿ, ಶಾಲಾ ಆಡಳಿತ ಮಂಡಳಿ, ಅಧಿಕಾರಿಗಳ ವರ್ಗ, ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಅಭಿನಂದಿಸಿ ಬೀಳ್ಕೊಟ್ಟರು. ಗುರುರ್ ಬ್ರಹ್ಮಾ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುಡಿಬಂಡೆ ತಾಲೂಕು ಬಿಇಒ ಕೃಷ್ಣಕುಮಾರಿ ಮಾತನಾಡಿ, ಸತ್ಪ್ರಜೆಗಳನ್ನು ರೂಪಿಸುವ ಶಿಕ್ಷಕರನ್ನ ಪ್ರತಿಯೊಬ್ಬರು ಗೌರವಿಸುತ್ತಾರೆ. ಸದಾ ಮಕ್ಕಳೊಂದಿಗೆ ಒಡನಾಟ ಮತ್ತು ಅವರ ಕಲಿಕೆಯಲ್ಲಿ ತಮ್ಮ ಜೀವಮಾನವನ್ನ ಕಳೆಯುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವ ಮೂಲಕ ಅವರ ಬಾಳಿಗೆ ಬೆಳಕು ನೀಡುವಲ್ಲಿ ಶಿಕ್ಷಕರ ಸೇವೆ ಅನನ್ಯ ಎಂದರು. ಜಿವಿ ಗಂಗರತ್ನಮ್ಮ ಹಾಗೂ ಅವರ ಒಡನಾಡಿ ಕೇವಲ 2 ತಿಂಗಳು. ಅವರು ಈ ಶಾಲೆಯ ಮಕ್ಕಳಲ್ಲಿಯೇ ತಮ್ಮ ಭವಿಷ್ಯವನ್ನ ಕಂಡವರು. ಹೆಚ್ಚು ಸಮಯವನ್ನ ಶಾಲೆಗಾಗಿಯೇ ಮೀಸಲಿಟ್ಟಿದ್ದಾರೆ. ಇಂತಹ ಶಿಕ್ಷಕರು ಸಿಗುವುದು ತುಂಬಾ ಅಪರೂಪ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರ ನಿವೃತ್ತಿ ಜೀವನ, ಆರೋಗ್ಯ, ಆಯುಷು, ಅಂತಸ್ತು ಸಿಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದ್ದಾರೆ. ನಾವು ಯಾವುದೇ ಒಂದು ಕಷ್ಟ ಸುಖ ಆಗಲಿ, ಲಾಸ್ಟ್ ವೀಕ್ ಅಂತೂ ಇಟ್ ವಾಸ್ ಹೆಕ್ಟಿಕ್. ಫ್ರಮ್ ಮಂಡೇ ಟು ಸ್ಯಾಟರ್ಡೆ ನಾವು ಪ್ರತಿದಿನ 8 ಗಂಟೆವರೆಗೂ ಜೊತೆಯಲ್ಲಿದ್ದೀವಿ. ಅಷ್ಟು ನಮಗೆ ವರ್ಕ್ ಲೋಡ್ ಇತ್ತು ಲಾಸ್ಟ್ ವೀಕು. ನಾವು 8 ಗಂಟೆವರೆಗೂ ಜೊತೆಯಲ್ಲೇ ಇದ್ದೀವಿ. ಹಾಗಾಗಿ ಆ ಒಂಥರ ಬಾಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ನಮ್ಮಿಬ್ಬರ ನಡುವೆ. ಸೊ ಹಾಗಾಗಿ ಇಟ್ ಇಸ್ ಲೈಕ್ ಒಂಥರ ಮೆಮರೀಸ್. ನಿವೃತ್ತ ಬೀಳ್ಕೊಡುಗೆ ಹಾರೈಸಲು ಬಂದವರಿಗೆ ಒಬ್ಬಟ್ಟು ಊಟವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಿವೃತ್ತ ಬಿಇಒ ಸಿದ್ದಪ್ಪ, ನರಸಿಂಹಮೂರ್ತಿ, ರಾಜೇಶ್, ವಿವಿ ವೆಂಕಟೇಶ್, ವೆಂಕಟರಮಣ, ನಟರಾಜ್, ಬಾಗೇಪಲ್ಲಿ, ಬಿಇಒ ವೆಂಕಟೇಶಪ್ಪ, ವೆಂಕಟರಾಮ್, ಶಿವಪ್ಪ, ಜಿ ರಾಮಸುಬ್ಬಮ್ಮ, ಪದ್ಮಾವತಿ, ಸುಬ್ರಹ್ಮಣಿ ಹಾಗೂ ಗಂಗರತ್ನಮ್ಮ ಕುಟುಂಬದವರು ಮತ್ತು ಶಾಲಾ ಮಕ್ಕಳು, ಊರಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಆತ್ಮೀಯ ಬಂಧು ಭಗಿನಿಯರೇ, ಏನು ಇವತ್ತು ನಮ್ಮ ಡಿವಿಜಿ ಗಂಗರತ್ನಮ್ಮ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಮ್ಮ ಮೇಡಮ್ ಅವರು ಹೇಳ್ತಿದ್ರು. ತುಂಬ ಖುಷಿ ಆಗ್ತಾ ಇದೆ. ಆದರೆ ವೃತ್ತಿ ಜೀವನದಲ್ಲಿ ಈಗ ಸರ್ಕಾರಿ ನೌಕರರು ಕರ್ತವ್ಯ ಮಾಡಬೇಕಾದ್ರೆ ತುಂಬ ಮಾನಸಿಕ ನೋವುಗಳನ್ನ ಅನುಭವಿಸ್ತಾ ಇದೆ. ಇದ್ರ ಮೇಲೆ ಅವರೇ ಅಷ್ಟೇ ನಿವೃತ್ತಿ ಆಗ್ತಿದ್ರೆ ಖುಷಿ. ಅಂದರೆ ಈಗ ಮಾನಸಿಕ ಒತ್ತಡಗಳು ಸರ್ಕಾರದಿಂದ ಇರ್ಬೋದು, ಸಾರ್ವಜನಿಕರಿಂದ ಇರ್ಬೋದು, ಈ ಒತ್ತಡಗಳಲ್ಲಿ ಕೆಲಸ ಮಾಡೋದೇ ಕಷ್ಟ ಅನ್ನೋ ಒಂದು ಉದ್ದೇಶಕ್ಕಾಗಿ ಹೇಳಿದ್ದಾರೆ ಅಷ್ಟೇ ಹೊತ್ತು ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಬಂಧುಗಳೇ, ನಾವು ನೌಕರರು ಆಗಿ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ನಮ್ಗೆಂದೇ ಕೂಡ ತೀರ್ಮಾನ ಆಗುತ್ತೆ. ಯಾಕಂದರೆ KCSR ನಿಮ್ಗಳ ಪ್ರಕಾರ 60 ವರ್ಷ ಆಗಿದೆ ಅಂದರೆ ನಾವು ಗಟ್ಟಿಯಾಗಿದ್ದೀವಿ ಅಥವಾ ಗಟ್ಟಿಯಾಗಿಲ್ಲ, ಅಥವಾ ಕರ್ತವ್ಯ ನಿರ್ವಹಿಸ್ತೀವಿ ಅಥವಾ ನಿರ್ವಹಿಸೋದಿಲ್ಲ ಅನ್ನಲ್ಲ ಮುಖ್ಯ. ಬಟ್ KCSR ನಿಮ್ಗಳ ಪ್ರಕಾರ ಏನು ಸರ್ಕಾರ ನಿಗದಿಪಡಿಸಿದೆ ಆ ಸಮಯಕ್ಕೆ ನಾವು ನಿವೃತ್ತಿ ಆಗಲೇಬೇಕು. ಆದರೆ ನಿವೃತ್ತಿ ಅನ್ನೋದು ವೃತ್ತಿಗೆ ಸೇರಿದ ಮೇಲೆ ನಿವೃತ್ತಿ ಆಗುವವರು ಕೂಡ ನಾವು ಏನು ನಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ನಾವು ನಿರ್ವಹಿಸಿರ್ತಕ್ಕಂಥ